ಇವತ್ತು ಅಮಿತ್ ಶಾ ಜಿ ಅವರು ಬಂದು ಕೋರ್ ಕಮಿಟಿ ಸಭೆ ಮತ್ತು ಕ್ಲಸ್ಟರ್ ಸಭೆಯನ್ನು ಪ್ರಮುಖರ ಸಭೆಯನ್ನು ತಗೊಂಡಿದ್ದಾರೆ. ನಮಗೆಲ್ಲ ಮಾರ್ಗದರ್ಶನ ಕೊಟ್ಟಿದ್ದಾರೆ. 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವುದೊಂದೇ ಗುರಿ. ಮತ್ತೊಮ್ಮೆ ಮೋದಿ ಸರ್ಕಾರವನ್ನು ತರಬೇಕು ಅನ್ನೋ ದೃಷ್ಟಿನಲ್ಲಿ ಅವ್ರೇನು ಸಲಹೆಗಳನ್ನ ಕೊಟ್ಟಿದ್ದಾರೋ ಆ ಸಲಹೆಗಳನ್ನ ನಾವು ನಮ್ಮ ಲೋಕಸಭಾ ಕ್ಷೇತ್ರಗಳಲ್ಲಿ ಅಳವಡಿಸ್ಕೊಂಡು ಗೆಲುವೆ ಮೂಲ ಮಂತ್ರ ಅನ್ನೋದನ್ನು ಏನು ಇಟ್ಕೊಂಡಿದ್ದೀವೋ ಆ ದೃಷ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಟಿಕೆಟು ವಿಚಾರದಲ್ಲಿ ಯಾವುದೇ ಚರ್ಚೆಗಳಾಗಿಲ್ಲ. ಇನ್ನು ಸ್ವಲ್ಪ ದಿವಸಗಳಲ್ಲಿ ಮೇಲ್ಮಟ್ಟದಲ್ಲಿ ಹೈಕಮಾಂಡ್ ಲೆವೆಲಲ್ಲಿ ಅದು ಚರ್ಚೆ ಆಗುತ್ತೆ. ಟಿಕೆಟ್ ವಿಚಾರದಲ್ಲಿ ಯಾವುದೇ ಚರ್ಚೆಗಳಾಗಿಲ್ಲ. ಮೈತ್ರಿ ವಿಚಾರವಾಗಿ ಮಂಡ್ಯವನ್ನ ಬಿಜೆಪಿಯ ಒಂದು ಬಲವರ್ಧನೆಗೆ ನಮಗೆ ಬೇಕು ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ ಆಗಿದೆ. ಈ ಬಗ್ಗೆ ಅಮಿತ್ ಶಾ ಅವರು ತಿಳಿಸುವಂತ ಕೆಲಸ ಆಯ್ತಾ ಅಂತ. ಮೈತ್ರಿ ವಿಚಾರದಲ್ಲಿ ಯಾರೇ ಕ್ಯಾಂಡಿಡೇಟ್ ಆಗಲಿ, ಇದು NDA ಒಕ್ಕೂಟದಲ್ಲಿ ಯಾರೇ ಅಭ್ಯರ್ಥಿ ಆದ್ರೂ ಮೋದಿಯವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ದೃಷ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮಾರ್ಗದರ್ಶನ ಮಾಡ್ತೀವಿ. ಯಾರೂ ಗೈರಾಗಿರ್ಲಿಲ್ಲ. ಯಾರ್ಯಾರನ್ನು ಕರೆದಿದ್ರು ಅಷ್ಟೂ ಜನರು ಕೂಡ ಬಂದಿದ್ರು. ಇಲ್ಲ, ಈಗ ತಮ್ಮ ಮಾಧ್ಯಮಗಳಲ್ಲೇ ತಾವು ತೋರಿಸ್ತಾ ಇದ್ರಿ ನಾರಾಯಣಗೌಡರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತೇಳಿ. ಇವತ್ತು ನಾರಾಯಣಗೌಡರು ಕೂಡ ಸಭೆಗೆ ಬಂದಿದ್ರು. ಈ ವಿಭಾಗದಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರ, ಮಂಡ್ಯ, ಹಾಸನ ಮತ್ತು ಚಾಮರಾಜನಗರದ ಎಲ್ಲ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ MLAಗಳು, ಮಾಜಿ MLAಗಳು, ಎಲ್ಲ ಪ್ರಮುಖರುಗಳನ್ನು ಸಭೆಗೆ ಹಾಜರಾಗಿದ್ದಾರೆ. ಯಾರು ಮದ್ದೂರು ಇತ್ತು, ಅವರು ಗುಲ್ಬರ್ಗಾದಲ್ಲಿ ಅವ್ರ ಮನೆ ಪೂಜೆ ಇದೆ ಅಂತೇಳಿ ಅವರು ಸಭೆಗೆ ಹಾಜರಾತಿ ಆಗಿಲ್ಲ. ಮುಂಚೆನೆ ತಿಳಿಸಿದ್ರು ನಮಗೆ. ಖಂಡಿತ ಅದು ಸುಳ್ಳು. ಮೊದಲಿಂದನೂ ಅವರು ವಿಧಾನಸಭೆ ಚುನಾವಣೆಯಿಂದನೂ ಕೂಡ ಇದೇ ರೀತಿ ಊಹಾಪೋಹಗಳು ಆಗ್ತಾ ಇದೆ. ಅವರು ಕಟ್ ಅಂಡ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಅವ್ರು ಕಾಂಗ್ರೆಸ್ ಪಾರ್ಟಿಗೆ ಹೋಗೋಂಥ ಪ್ರಶ್ನೆ ಇಲ್ಲ. ನಮ್ಮ BJP ಪಾರ್ಟಿಯಲ್ಲೇ ಉಳಿತಾರೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ BJP ಬಾವುಟಾರಿಸಿದ್ದಾರೆ. ಅವರು 100ಕ್ಕೆ 100 ಭಾಗ ನಮ್ಮ BJP ಜೊತೆ ಇರ್ತಾರೆ. ಅದು ಹಳೆ ಫೋಟೋ. ಅವರು ಯಾವುದೇ ಕಾರಣಕ್ಕೂ ಹೋಗಿಲ್ಲ. ಹಳೆ ಫೋಟೋನ ತೆಗೆದು ವೈರಲ್ ಆಗಿದೆ ಅಷ್ಟೇ. ಯಾವುದೇ ಕಾರಣಕ್ಕೂ ನಾರಾಯಣಗೌಡರು BJP ಬಿಡುವಂಥ ಪ್ರಶ್ನೆ ಇಲ್ಲ. ಯಾರು ಹೇಳಿಕೆ ಕೊಟ್ಟಿರೋದು? ಅಲ್ಲ, ಅವೆಲ್ಲ ವೈಯಕ್ತಿಕ ಅಭಿಪ್ರಾಯಗಳು. ಯಾವುದೇ ಕಾರಣಕ್ಕೂ ನಾವು ಮತ್ತೊಮ್ಮೆ ಮೋದಿ ಸರ್ಕಾರ ಅನ್ನೋ ಸಂಕಲ್ಪದೊಂದಿಗೆ ಪುನಃ ಮೋದಿ ಪ್ರಧಾನಿಯಾಗೋದಷ್ಟೇ ಇಂಪಾರ್ಟೆಂಟು. ಬಿಟ್ರೆ ಇಲ್ಲಿ ಯಾವುದೇ ವೈಯಕ್ತಿಕ ಅಭಿಪ್ರಾಯಗಳಿಗೆ ಮನ್ನಣೆ ಇಲ್ಲ. ಯಾರದೇ ಅಭ್ಯರ್ಥಿ ಆದ್ರೂ, NDA ಅಭ್ಯರ್ಥಿ ಆದ್ರೂ 28 ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.